ಈಗ ನಿರ್ಣಯದ ಪ್ರಕಾರ ಅವರೇನೋ ಸಿಡಬ್ಲ್ಯೂಸಿಎಲ್ ತಗೊಂಡ್ಬಿಟ್ಟಿದ್ದಾರೆ ಸರಿಯೇ, ಆದ್ರೆ ಸದ್ಯಕ್ಕೆ ನಾವು ಅಬ್ಸರ್ವ್ ಮಾಡಿರೋ ಹಾಗೆ ರಾಷ್ಟ್ರೀಯ ಗೌರವಕ್ಕೆ ಅಪಮಾನ ತಡೆ ತಿದ್ದುಪಡಿ ಕಾಯ್ದೆ 2026 ಏನಿದೆ, ಇದರಲ್ಲಿ ವಂದೇ ಮಾತರಮನ್ನ ಹಾಡ್ಲಿಕ್ಕೆ ಒಬ್ಜೆಕ್ಟ್ ಮಾಡಿದವರಿಗೆ, ಅಂದ್ರೆ ಅದನ್ನ ತಡೆಯೋ ಪ್ರಯತ್ನ ಮಾಡಿದವರಿಗೆ, ಕಾರ್ಯಕ್ರಮಕ್ಕೆ ಅಡ್ಡಿಪಡಿಸಿದವ್ರ ಮೇಲೆ ಕ್ರಮ ಕೈಗೊಳ್ಳಬಹುದು ಅಂತಿದೆ. ಸೋನಿಯಾ ಗಾಂಧಿ ಅವರು ಮಾಡಿದಂತಹ ಆ ಇಂಡಿಪೆಂಡೆನ್ಸ್ ಡೇ ಪ್ರೋಗ್ರಾಮ್ ನಲ್ಲಿ ಮಾಡಿದಂತಹ ಪ್ರತಿಕ್ರಿಯೆ ಏನಿತ್ತು ಅದು ಈ ಸೆಕ್ಷನ್ ನ ಅಡಿಯಲ್ಲಿ ಇಲ್ಲೀಗಲ್ ಅಥವಾ ಅಪರಾಧ ಅನ್ನೋ ರೀತಿಯಲ್ಲಿ ಆಗುತ್ತಾ ಅನ್ನೋ ಸಂದೇಹ ಇದೆ. ಅದನ್ನ ವಿಶ್ಲೇಷಣೆ ಮಾಡಿದಾಗ ಸ್ಟಾರ್ಟಿಂಗ್ ಅಲ್ಲಿ ತಾವು ಹೇಳಿದಾಗೇನೆ ಇಲ್ಲ ಯಾರು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಚೇರ್ ತಂದ್ಕೊಡಿ ಅಂತ ಹೇಳಿದ್ದು ಹಾಗೆ ಹೀಗೆ ಅಂತ ಬಂತು. ತದನಂತರದಲ್ಲಿ ಇಲ್ಲ ಇದು ಅವರು ತೋರಿಸ್ತಿದ್ರು ಇನ್ನೊಂದು ಎದುರುಗಡೆ ಇದ್ದವರಿಗೆ ಅದನ್ನ ನಿಲ್ಸಿ ಹಾಡನ್ನ ಅಂತ ಹೇಳಿದ್ದು ಕೈ ಸನ್ನೆ ಮಾಡಿದ್ದು ಗೊತ್ತಾಯ್ತು. ಆಮೇಲೆ ಈ ಪಕ್ಕದಲ್ಲಿ ಇದ್ದಂತವ್ರ ಹತ್ರ ಯಾಕೆ ಇದನ್ನ ಹಾಡಿಸ್ತಿದ್ದೀರಿ ಸಾಕು ಅಂತ ಹೇಳಿದ್ದು ಗೊತ್ತಾಯ್ತು. ಇವೆಲ್ಲವನ್ನು ಸಹ ಸಂಘಟನಾತ್ಮಕವಾಗಿ ನೋಡಿದಾಗ ಅದು ಆ ವಂದೇ ಮಾತರಂ ಗೀತೆಗೆ ಒಂದು ಅಪಮಾನ ಮಾಡಿದ ಹಾಗೆ. ಆಮೇಲೆ ಒಂದೇ ಹೇಳ್ತೀನಿ, ಒಂದು ಸಿಡಬ್ಲ್ಯೂಸಿ ಅಲ್ಲಿ ಈಗ ಅವಾಗ AICC ಈಗ ಸಿಡಬ್ಲ್ಯೂಸಿ ನಿರ್ಣಯ ಪಾಸ್ ಮಾಡ್ಬಿಟ್ರೆ ಈಗ ಬಂದಿರೋಂತ ಕಾನೂನು ಈ ದೇಶಕ್ಕೆ ಲಾ ಆಫ್ ದಿ ಲ್ಯಾಂಡ್ ಕಾನೂನು ಅಮೆಂಡ್ಮೆಂಟ್ ಆಗಿ ಬಂದಿದೆ ಸರ್. ಒಂದು ಡಿಸ್ಕ್ಲೇಮರ್ ಕೇಳ್ಬಿಡ್ತೀನಿ, ನಿಮ್ಮೆಲ್ಲರ ಕೈ ಮುಗಿದ್ರೆ ಟೈಮ್ ವೇಸ್ಟ್ ಮಾಡಬೇಡಿ. ನಾವು ಬಂದಿರೋದು ಡಿಸ್ಕಷನ್ಗೆ 10 ಜನ ನೋಡ್ತಾ ಇರ್ತಾರೆ, ಕೇಳ್ತಿರ್ತಾರೆ. ಅಂತದ್ರಲ್ಲಿ ನೀವು ಕೆಳಗಡೆ ಭಾಷೆಗಳನ್ನ ಉಪಯೋಗಿಸಿ ನೀವು ಮಾತಾಡೋದು ನೋಡಿದ್ರೆ ಪಾರ್ಟಿಗಳು ಹೆಂಗಿದೆ ಅಂತ ಗೊತ್ತಾಗೋಗ್ಬಿಡುತ್ತೆ. ನಾವು ಆ ಪಾರ್ಟಿ ಬಗ್ಗೆನೂ ಮಾತಾಡಕ್ ಹೋಗಲ್ಲ, ಯಾಕಂದ್ರೆ ಐ ಆಮ್ ನಾಟ್ ಇನ್ ದ ಎನಿ ಪಾರ್ಟಿ. ನಿಮಗೆ ಒಂದು ಕಾನೂನು ಹೊಸದಾಗಿ ಬಂದಾಗ ಎಲ್ಲರೂ ಅದಕ್ಕೆ ತಲೆ ಬಗ್ಲೇಬೇಕು, ಹೌದಾ? ರಾಷ್ಟ್ರಗೀತೆಯನ್ನು ದಯವಿಟ್ಟು ನಿಮಗೆ ಮಾಹಿತಿ ಇಲ್ಲ ಅಂದ್ರೆ ಕರೆಕ್ಟ್ ಮಾಡ್ಕೊಳ್ಳಿ. ಈ ದೇಶದ ಕಾನೂನನ್ನ ವಿರೋಧಿಸುವ ಹಕ್ಕನ್ನು ಕೂಡ ಸಂವಿಧಾನದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ. ನಾನು ಹೇಳಲಿಕ್ಕಾದ್ರೂ ಬಿಡ್ರಿ, ತಪ್ಪು ಮಾಹಿತಿ ಹೇಳ್ಬೇಡಿ, ತಪ್ಪು ಮಾಹಿತಿ ಹೇಳ್ಬೇಡಿ. ದೇಶದ ಜನತೆಗೆ If you allow me to buy 5 seconds of time, ರಘು ದೊಡ್ಡೇರಿ ಅವರೇ, ರಾಷ್ಟ್ರೀಯ ಗೌರವ ಅವಮಾನ ತಡೆ ತಿದ್ದುಪಡಿ ಕಾಯ್ದೆ 2026 ಪ್ರಕಾರ ಸೆಕ್ಷನ್ 3ರಲ್ಲಿ ಹೇಳಲಾಗಿರೋದೇನು, ವಂದೇ ಮಾತರಂ ಹಾಡನ್ನ ಹಾಡ್ತಾ ಇರೋ ಸಂದರ್ಭದಲ್ಲಿ ಯಾರಾದ್ರೂ ಅದನ್ನ ತಡೆದ್ರೆ ಸೋನಿಯಾ ಗಾಂಧಿ ಹಂಗ್ ಮಾಡಿದ್ದಾರೆ ಅನ್ನೋ ಆರೋಪ ಇದೆ. ಹಾಗೆ ಅದನ್ನ ಬಲವಂತವಾಗಿ ಆ ಕಾರ್ಯಕ್ರಮಕ್ಕೆ ಅಡ್ಡಿಪಡಿಸಿದ್ರೆ ಸೋನಿಯಾ ಗಾಂಧಿ ಅವರು ಹಂಗ್ ಮಾಡಿದ್ದಾರೆ ಅನ್ನೋ ಆರೋಪ ಇದೆ. ಈ ಆರೋಪಗಳು ಈ ಸೆಕ್ಷನ್ 3ರ ಅಡಿಯಲ್ಲಿ ಫಿಟ್ ಆಗುತ್ತಾ ಅಷ್ಟೇ ನನ್ನ ಪ್ರಶ್ನೆ. ಒಬ್ಬ ವಕೀಲ ಉತ್ತರ ಉತ್ತರ ಕೊಡಿ. ಕೊಡ್ತಾ ಇದ್ದೀನಿ, ನೀವು ಹೀಗೆ ಸರಿಯಾಗಿ ಹೇಳಿ. ನಮ್ಮ ವೀಕ್ಷಕರಿಗೆ ಉತ್ತರ ಕೊಡಿ, ನಮ್ಮ ವೀಕ್ಷಕರಿಗೆ ಉತ್ತರ ಸತ್ಯವನ್ನು ಮುಚ್ಚಿಡಬೇಡಿ ಸರ್, ಪ್ಲೀಸ್ ಅಲ್ಲಿ ಉತ್ತರ ಕೊಡಿ. ಉತ್ತರ ಕೊಡಬೇಡಿ. ರಾಷ್ಟ್ರಗೀತೆಗೆ ಅವಮಾನ ಮಾಡೋದ್ರ ಬಗ್ಗೆನೇ ಒಂದು ಕೇರಳ ಹೈಕೋರ್ಟ್ ಅಲ್ಲಿ ಇತ್ತು. ಅಲ್ಲಿ ಕ್ರಿಶ್ಚಿಯನ್ ಸ್ಕೂಲ್ ಅಲ್ಲಿ ರಾಷ್ಟ್ರಗೀತೆ ನಾವು ಹಾಡಲ್ಲ ಅಂತ ಹೇಳಿದ್ರು. ಕೊನೆಗೆ ಅದು ಅಪ್ ಟು ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಹೋದ್ರು. ಸ್ವಲ್ಪ ಇರ್ತೀರೇನ್ರಿ, ಯಾಕ್ರಿ ಇಂತ ಇದು ಬುದ್ಧಿ ನಿಮಗೆ? ಎಲ್ಲ ಪಾರ್ಟಿಗಳು ಹಾಗೇನೆ ಆಯ್ತು ಸರ್, ಇನ್ 30 ಸೆಕೆಂಡ್ ಕೇರಳ ಹೈಕೋರ್ಟ್ ಅಲ್ಲಿ ಅಂದ್ರು. ಕೊನೆಗೆ ಒಂದು ತೀರ್ಮಾನ ಬಂತು, ನೀವು ಹಾಡು ಹಾಡ್ದಿದ್ರು ಪರಲ್ಲ, ಎದ್ದು ನಿಂತು ಗೌರವ ಕೊಡಬೇಕು, ಎದ್ದು ನಿಂತು ಗೌರವ ಕೊಡಬೇಕು. ನೀವು ಬಾಯಿ ಬಿಟ್ಟು ಅದನ್ನ ಹಾಡ್ದೇನೆ ಇದ್ರು ಪ್ರಕಾರ. ಇವತ್ತು ಫಿಲಂಗಳಲ್ಲಿ ಎಂಡ್ ಆದಾಗ ರಾಷ್ಟ್ರಗೀತೆನ ಹಾಕೋದು ಅಂತ ಬಂತು. ಅವತ್ತು ಎಲ್ಲರೂ ಹಾಡಬೇಕು ಅಂತಿಲ್ಲ, ಎದ್ದು ನಿಂತ್ಕೋಬೇಕು. ನೀವು ಅಲ್ಲಿ ಕೆಳಗಡೆ ಕೂತ್ಕೊಂಡು ಕಾಲ್ ಮೇಲೆ ಕಾಲ್ ಹಾಕೊಂಡಾಗ ಅದು ಅವಮಾನ ಮಾಡಿದಾಗ. ಇಲ್ಲೂ ಸಹ ಈ ಘಟನೆಯನ್ನು ಸಹ ಅವಮಾನ ಮಾಡಿದ ರೀತಿ. ಆದ್ರಿಂದ ಈಗ ಅಮೆಂಡ್ಮೆಂಟ್ ಆಗಿದ್ರಿಂದ ಇವತ್ತೇನೋ ಬರೀ ನೀವು ಸಣ್ಣದಾಗಿ ನೋಡ್ತೀರಿ, ಮುಂದೆ ಇದು ಆಕ್ಟ್ ಬಂದಿರೋದ್ರಿಂದ 100% ಇದಾಗಬೇಕು, ಅಕ್ಯೂಸ್ಡ್ ಅಂತಲೇ ಆಗುತ್ತೆ. ಸರಿ, ಅಶ್ವಿನ್ ಅವರೇ, ಆಮೇಲೆ ಒಂದೇ ಹೇಳ್ಬಿಡ್ತೀನಿ. CWC ತೀರ್ಮಾನ ಮಾಡಿದೆ ಬರೀ 2 ಚರಣ ಮಾತ್ರ ಹಾಡ್ತೀವಿ ಅಂತ. ಆಕ್ಟ್ ಬಂದಿದೆ, ಲಾ ಆಫ್ ದಿ ಲ್ಯಾಂಡಿಂಗ್ ತಲೆ ಬಗ್ಗಿಸ್ತಿ ಅಂದಾಗ ಇವತ್ತು ನಿಮಗೆ ಕರ್ನಾಟಕದಲ್ಲಿ ಇದು ಕನ್ನಡದ ಗೀತೆ ಇದೆ. ಯಾವುದೇ ಫಂಕ್ಷನ್ ಆಗ್ಬೇಕಾದ್ರೆ ಅದ್ರ ಮೊದಲು ಎಲ್ಲರೂ ಜಯ ಹೇ ಕನ್ನಡ ಇದ್ರನ್ನ ನಾವು ಹಾಡ್ತೀವಿ, ಪೂರ ಹಾಡ್ತೀವಿ. ಅದರಲ್ಲೂ ಸಹ ಬುದ್ಧ ಬಸವಂದೆಲ್ಲ ಚೇಂಜ್ ಮಾಡಿ ಕೊನೆಗೆ ಅಪ್ರೂವ್ ಆಯ್ತು. ಅಪ್ರೂವ್ ಆದ್ಮೇಲೆ ಇವತ್ತು ನಾವು ಹಾಡಾಡ್ತಿದ್ದೀವಲ್ಲ, ಅದನ್ನ ನಾವು ಗೌರವಿಸ್ತಾ ಇದ್ದೀವಿ. ಹಾಗೇನೆ ಇವತ್ತು ಸಹ ಗವರ್ಮೆಂಟ್ ಆಫ್ ಇಂಡಿಯಾದಲ್ಲಿ
ನಾನೇನು ಪಾರ್ಟಿ ಹೇಳ್ತಿಲ್ಲ. ಗವರ್ಮೆಂಟ್ ಆಫ್ ಇಂಡಿಯಾ ವೆನ್ ಇಟ್ ಹ್ಯಾಸ್ ಕಮ್ ಆಸ್ ಆಕ್ಟ್ ಅಲ್ಲಿ ಬಂದ ಮೇಲೆ ನೀವು ಆಲೋಚನೆ ಹಾಡಾಡ್ಬೇಕು. ಅದನ್ನ ಹಾಡೋದಿಲ್ಲ, ನಿಂತ್ಕೊಂಡ್ರಿ ಸುಮ್ನೆ ಸರಿ. ಪರವಾಗಿಲ್ಲ. ಸರಿ. ಆದ್ರೆ ನಿಲ್ಸೋ ಪ್ರಯತ್ನ ಮಾಡ್ಬೇಡಿ. ಹಾಗಾದ್ರೆ ನಾನು ಪುನಃ ಅವರು ರಜಾತ್ ಅವ್ರು ಬೇಜಾರು ಮಾಡ್ಕೋಬಹುದು. ಇಲ್ಲ, ಯಾವುದೇ ಒಂದು ಸಮುದಾಯದ ಸಂಘಟನೆಯ ಒಂದು ಮುಖಂಡರುಗಳು ನಾವು ತೀರ್ಮಾನ ಮಾಡಿದ್ರೆ ಮುಗಿದೋಯ್ತು. ನೀವು ಯಾರು ಇಲ್ಲ ಸರ್, ಇವಾಗ ರಜಾಕ್ ಅವರೇ ಹೇಳಿದ್ದಾರೆ ನಮ್ಗೇನು ಅಬ್ಜೆಕ್ಷನ್ ಇಲ್ಲ ಅಂತ ಹೇಳಿ, ಅಬ್ಜೆಕ್ಷನ್ ಇಲ್ಲ ಅಂತ ಹೇಳಿ. ನಿಮ್ಮಲ್ಲಿ ಜಮಾತೆ ಇಲ್ಲ ಶರಿಯತ್ತು, ನಾವು ನೋಡ್ರಿ ನಾವು ಮುಖಂಡರು ಹಿಂಗ್ ಹೇಳಿದ್ದೀವಿ, ಅದರಿಂದ ಎಲ್ಲರೂ ಅದನ್ನ ಪಾಲಿಸಬೇಕು ಅಂದ್ರೆ ನೀವು ಒಂದು ಇಟ್ ಈಸ್ ಎಗೇನೆಸ್ಟ್ ಇಲ್ಲ ಅಂತ ಹೇಳಕ್ ಹೋಗಲ್ಲ. You can go against the law. Why was the law That framed is first why place? Why was the law framed first CWC place? has taken the ಅಲ್ಲ ಸರ್, It is to ಇಷ್ಟು protect ವರ್ಷ the ನಿಮ್ಗೆ rights of ಅಶ್ವಿನ್ ಅವರು the ಮೂವತ್ತು ನಿಮಿಷದಿಂದ ಇವಾಗ ತಾಳ್ಮೆಯಾಗಿ ಕೂತಿದ್ದಾರೆ. ಅಶ್ವಿನ್ ಅವ್ರನ್ನ ಮಾತು ಕೇಳಿಸ್ಕೊಳ್ಳಿ. ರಘುದೊಡ್ಡೇರಿ ಅವರೇ, ಅಶ್ವಿನ್ ಅವ್ರನ್ನ ಇಡೀ ಫ್ರೇಮ್ ಅಲ್ಲಿ ಇನ್ನಾಗಲ್ಲ. ಒಬ್ರು ಮಾತಾಡೋದಲ್ಲ. ಅಶ್ವಿನ್ ಅವ್ರು ಫ್ರೇಮ್ ಅಲ್ಲಿ ಅಶ್ವಿನ್ ಅವರು ಸೋನಿಯಾ ಗಾಂಧಿ ಅವರು ಪಕ್ಷೇತರರಾಗಿದ್ದೀವಿ ನಾವು. ಸರ್, ಆಯ್ತು, ಪ್ರಾಣ ನೀವು ನನ್ನ ಪ್ರಶ್ನೆ ಮುಂಚೆ ಕುಮಾರಸ್ವಾಮಿ ಅವ್ರ ಸ್ಟೇಟ್ಮೆಂಟ್ ಇನ್ನೊಂದ್ಸತಿ ಹೇಳ್ಬಿಡಿ, ಆಮೇಲೆ ಅಶ್ವಿನ್ ಅವ್ರ ಪ್ರಶ್ನೆ ಕೇಳೋಣ. ಕುಮಾರಸ್ವಾಮಿ ಅವ್ರ ಸ್ಟೇಟ್ಮೆಂಟ್ ಯಾವುದನ್ನ ಹೇಳ್ತೀರಿ? ಬಿಜೆಪಿ ಬೃಹತ್ ಕುಮಾರಸ್ವಾಮಿ ಅವ್ರ ಸ್ಟೇಟ್ಮೆಂಟ್ ನೀವು